Good morning, dear students. Today I am going to discussion the very important adjustment is subscription. Subscription means it is a fees paid by the member of organizations. ಅಂದ್ರೆ ಈ ಸಬ್ಸ್ಕ್ರಿಪ್ಷನ್ ನ ಈ ಮೆಂಬರ್ಸ್ ಅಂದ್ರೆ ಆರ್ಗನೈಸೇಷನ್ ನ ಸದಸ್ಯತ್ವ ಪಡೆಯಲಿಕ್ಕೆ ಅವರು ಪ್ರತಿ ವರ್ಷ ಆನ್ಯುವಲಿ ಏನ್ ಮಾಡ್ತಾರೆ ಆರ್ಗನೈಸೇಷನ್ಗೆ ಪೇಡ್ ಮಾಡ್ತಾರೆ. ಸೊ ಹಾಗಾದ್ರೆ ಇಲ್ಲಿ ನಾನು ಈಗಾಗಲೇ ಹೇಳಿದ್ದೇನೆ ಏನಪ್ಪಾ ಅಂತಂದ್ರೆ ಪ್ರಾಫಿಟ್ ಆರ್ಗನೈಸೇಷನ್ಗೂ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಗೂ ಏನು ವ್ಯತ್ಯಾಸಪ್ಪ ಅಂದ್ರೆ ಮೇನ್ಲಿ ಇಲ್ಲಿ ನಾಟ್ ಪ್ರಾಫಿಟ್ ಆರ್ಗನೈಸೇಷನ್ ನಲ್ಲಿ ಯಾವುದೇ ತರನಾದಂತ ಪ್ರಾಫಿಟ್ ಏನ್ ಮಾಡಂಗಿಲ್ಲ, ಎಕ್ಸ್ಪೆಕ್ಟೇಷನ್ ಮಾಡಂಗಿಲ್ಲ. ಸೊ ಇಲ್ಲಿ ಜನರಿಗೆ ಸೇವೆಗಳನ್ನ ಉಚಿತವಾಗಿ ಒದಗಿಸ್ತಾರೆ. ಸೊ ಈ ಉಚಿತವಾಗಿ ಸೇವೆಗಳನ್ನ ಕೊಡ್ಲಿಕ್ಕೆ ನಮ್ಗೆ ಏನ್ ಬೇಕು, ಇಲ್ಲಿ ದುಡ್ಡು ಬೇಕು, ಹಣ ಬೇಕು. ಈ ಹಣ ಯಾರು ಪೇ ಮಾಡ್ತಿರ್ತಾರಪ್ಪ ಅಂತಂದ್ರೆ ಎಲ್ಲಾ ಸದಸ್ಯರು ಆರ್ಗನೈಸೇಷನ್ ವಂತಿಕೆ ಅಂತ ಹೇಳಿ ಅವ್ರು ಏನ್ ಮಾಡ್ತಿರ್ತಾರೆ, ಪೇಮೆಂಟ್ ಮಾಡ್ತಿರ್ತಾರೆ ಪ್ರತಿ ವರ್ಷ. ಅದ್ರ ಜೊತೆಗೆ ಡೊನೇಷನ್ ಬರ್ತಿರ್ತೈತಿ, ಲೈಫ್ ಮೆಂಬರ್ಶಿಪ್ ಬರ್ತಿರ್ತೈತಿ, ಲಿಗ್ಯಾಸ್ ಅವೆಲ್ಲ ಬರ್ತಿರ್ತಾವ. ಆದ್ರ ಮೇನ್ ವೆರಿ ಇಂಪಾರ್ಟೆಂಟ್ ಸೋರ್ಸ್ ಯಾವ್ದಪ್ಪ ಅಂತಂದ್ರೆ ಸಬ್ಸ್ಕ್ರಿಪ್ಷನ್. ಈ ಸಬ್ಸ್ಕ್ರಿಪ್ಷನ್ ಇಲ್ಲದೆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಸ್ ಏನ್ರಿ ನಡೆಸೋದಷ್ಟ ಸುಲಭ ಅಲ್ಲ. ಹಾಗಾದ್ರೆ ನಾವು ಎನ್ಯುವಲ್ ಎಕ್ಸಾಮ್ ದಲ್ಲಿ ಈ ಸಬ್ಸ್ಕ್ರಿಪ್ಷನ್ ಬಗ್ಗೆ ನಾವು ಯಾವ ತರ ಕ್ವಶನ್ ಪೇಪರ್ ದಲ್ಲಿ ಬರುತ್ತೆ, ಅದನ್ನ ಯಾವ ತರ ನಾವು ಬಿಡಿಸ್ಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾವು ಡೀಟೇಲ್ ಆಗಿ ಏನ್ರಿ ಒನ್ ಬೈ ಒನ್ ನಾನು 4-5 ಕೇಸ್ಗಳನ್ನ ಹೇಳ್ತೀನಿ. ಅದ್ರ ಪ್ರಕಾರನ ನಾವು ಬಿಡಿಸ್ತಾ ಹೋಗೋಣ. ಸೊ ಮೊದಲನೇದಾಗಿ ಈ ಸಬ್ಸ್ಕ್ರಿಪ್ಷನ್ ಏನಪ್ಪಾ ಅಂತಂದ್ರೆ ಇನ್ಕಮ್ ನೇಚರ್. ಸೊ ಇದಕ್ಕಾಗಿ ನಾವು ಐ ಅಕೌಂಟ್ ಒಳಗೆ ಯಾವ ಸೈಡ್ ತಗೋಬೇಕಪ್ಪ ಅಂತಂದ್ರೆ ಕ್ರೆಡಿಟ್ ಸೈಡ್ ತಗೋಬೇಕು. ಯಾಕಂತಂದ್ರೆ ಈಗಾಗಲೇ ನಾನು ಏನ್ ಹೇಳಿದನ್ರಿ, ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟು ಮತ್ತು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟು ಸೇಮ್ ನೇಚರ್ ಅದಾವ. ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಒಳಗೆ ನಾವು ಏನ್ ಇನ್ಕಮ್ಸ್ಗಳನ್ನ ಕ್ರೆಡಿಟ್ ಮಾಡ್ತಿದ್ದೀವಿ, ಅದೇ ತರನಾಗಿ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ದಲ್ಲಿ ಕೂಡ ನಾವು ಸಬ್ಸ್ಕ್ರಿಪ್ಷನ್ ನ ಕ್ರೆಡಿಟ್ ಕೊಡಬೇಕು. ಸೊ ದಿಸ್ ಇಸ್ ದ ಫಸ್ಟ್ ಥಿಂಗ್ಸ್. ಓಕೆ, ಸೊ ಹಂಗಾದ್ರೆ ಈ ಸಬ್ಸ್ಕ್ರಿಪ್ಷನ್ ನಾವು ಅಡ್ಜಸ್ಟ್ಮೆಂಟ್ ಮಾಡಬೇಕಾದ್ರೆ ಮೊದಲನೇದಾಗಿ ಸೊ 3 ಏನ್ರಿ ಇಲ್ಲಿ ಸ್ಟೇಟ್ಮೆಂಟ್ಗಳು ನಾವು ನೋಡ್ತಾ ಹೋಗ್ಬೇಕು. ಮೊದಲನೇದಾಗಿ ಓಪನಿಂಗ್ ಬ್ಯಾಲೆನ್ಸ್ ಶೀಟ್. ಸೊ ಈ ಓಪನಿಂಗ್ ಬ್ಯಾಲೆನ್ಸ್ ಚೆಕ್ ಮಾಡಬೇಕು. ಎರಡನೇದು ಆರ್ ಪಿ ಅಕೌಂಟ್ ಒಳಗು 100% ಏನ್ರಿ ಬಂದಿರ್ತೈತಿ ಎಲ್ರಿ ರಿಸಿಟ್ ಸೈಡ್. ಸೊ ಮೂರನೇದಾಗಿ ಅಡ್ಜಸ್ಟ್ಮೆಂಟ್. ಸೊ ಅಡ್ಜಸ್ಟ್ಮೆಂಟ್ ನಾವು ನೋಡ್ತಾ ಹೋಗ್ಬೇಕು. ಸೊ ನಾನು ಮೊದಲನೇ ಕೇಸ್ ಫಸ್ಟ್ ಕೇಸ್ ಏನಪ್ಪಾ ಅಂತಂದ್ರೆ ನಾನು ಫಸ್ಟ್ ಕೇಸ್ ಏನ್ ತಗೋತನಪ್ಪ ಅಂದ್ರ ಆರ್ ಪಿ ಅಕೌಂಟ್ ಇದ್ದಿದ್ರೊಳಗಿಂದ ತಗೋತೀನಿ. ಫಾರ್ ಎಕ್ಸಾಂಪಲ್ ಸಬ್ಸ್ಕ್ರಿಪ್ಷನ್ 10,000 ಐತಿ. ಓಕೆ, ಸಬ್ಸ್ಕ್ರಿಪ್ಷನ್ ಏನೈತ್ರಿ 10,000 ಐತಿ ಅಂದ್ರೆ ಈ ವರ್ಷದ ದಿಸ್ ಇಸ್ ದ ಕರೆಂಟ್. ಈ ಸಬ್ಸ್ಕ್ರಿಪ್ಷನ್ ನಾನು ಏನ್ ಮಾಡ್ತೇನೆ, ಐ ಅಕೌಂಟ್ಗೆ 10,000 ತಗೊಂಡಿಸಿಂದ ಐ ಅಕೌಂಟ್ ಇನ್ಕಮ್ಸ್ ಮತ್ತ ಗೇನ್ಸ್ಗಳನ್ನ ಅಷ್ಟು ಕೂಡಿಸಿ ಅದ್ರ ಜೊತೆಗೆ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್ಗಳನ್ನ ಮೈನಸ್ ಮಾಡಿ ನಾನು ಏನ್ ತೆಗಿತೇನೆ, ಇಲ್ಲಿ ಸರ್ಪ್ಲಸ್ ತೆಗಿತೀನಿ. ಕರೆಕ್ಟ್ ರೀ? ಓಕೆ, ಈ ಸರ್ಪ್ಲಸ್ ನಾನು ಜನರಲ್ ರಿಸರ್ವ್ ಅಥವಾ ಕ್ಯಾಪಿಟಲ್ ರಿಸರ್ವ್ ಆಡ್ ಮಾಡ್ತೇನೆ ವರ್ಷದ ಕೊಡಿ. ಅಕಸ್ಮಾತ್ ಡೆಫಿಸಿಟ್ ಇತ್ತಂದ್ರೆ ಅದನ್ನ ನಾವು ಏನ್ ಮಾಡ್ಬೇಕ್ರಿ, ಲೆಸ್ ಮಾಡ್ಬೇಕು. ಸೊ ಈಗ ನಾನು ಸರ್ಪ್ಲಸ್ ಐತೆ ಅಂತ ಟ್ರೀಟ್ ಮಾಡತ್ತೇನೆ. ದಿಸ್ ಇಸ್ ದ ಫಸ್ಟ್ ಕೇಸ್. ಓಕೆ, ಇನ್ನು ಸೆಕೆಂಡ್ ಕೇಸ್ ಏನಪ್ಪಾ ಅಂತಂದ್ರೆ ಸೇಮ್ ಐತಿ. ಆರ್ ಪಿ ಅಕೌಂಟ್ ಒಳಗೆ 10,000 ತಗೊಂಡ್ರಿ. ಅಡ್ಜಸ್ಟ್ಮೆಂಟ್ ಒಳಗೆ ಏನ್ ಮಾಡ್ಯಾನ ಅಂದ್ರ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಫಾರ್ ದ ಇಯರ್ ಅಂದ್ರೆ ಫಾರ್ ದ ಕರೆಂಟ್ ಇಯರ್ ಎಷ್ಟೈತಪ್ಪ ಅಂದ್ರೆ 2,000. ಎಷ್ಟೈತ್ರಿ 2,000. ಈ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಅಂದ್ರ ಔಟ್ಸ್ಟ್ಯಾಂಡಿಂಗ್ ಅಂದ್ರೆ ಏನ್ರಿ, ಇಲ್ಲಿ ಬಾಕಿ ಉಳಿದಿತ್ತು. ಸೊ ಬರಬೇಕಾಗಿತ್ತು. ಸೊ ಪ್ರತಿ ವರ್ಷ ಏನಾದ್ರೂ ಔಟ್ಸ್ಟ್ಯಾಂಡಿಂಗ್ ಬಾಕಿ ಉಳಿದಿತ್ತು, ಯಾಕೆ ಉಳಿತೈತಿ ಅನ್ನೋದು ಕೂಡ ನಾನು ಹೇಳಿದ್ದೇನೆ ಈಗಾಗಲೇ. ಯಾಕಂತಂದ್ರ ನಾವು ಯಾವತ್ತು ಮಾರ್ಚ್ದ ಇನ್ಕಮ್ಸ್ ನ ಏಪ್ರಿಲ್ ನಾಗ ಇಸ್ಕೊತಿರ್ತೀವಿ. ಸೊ ಅದಕ್ಕಾಗಿ ಆ ವರ್ಷ ಏನಾಗಿರ್ತೈತ್ರಿ, ಅದ ಔಟ್ಸ್ಟ್ಯಾಂಡಿಂಗ್ ಅಂತ ಹೇಳಿ ಉಳಿದಿರ್ತೈತಿ. ಈ ಔಟ್ಸ್ಟ್ಯಾಂಡಿಂಗ್ ನಾವು ಏನ್ ಮಾಡ್ಬೇಕ್ರಿ, ಇಲ್ಲಿ ಈ ವರ್ಷ ನಾವು ಐ ಅಕೌಂಟ್ ಹಾಕೋದ್ ಮುಂದ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಅಂತೇಳಿ 2,000 ತಗೊಂಡ 12,000 ಔಟರ್ ಕಾಲಮ್ ದಾಗ ಇಡಬೇಕು. ಯಾಕಪ್ಪ ಅಂದ್ರೆ ಔಟ್ಸ್ಟ್ಯಾಂಡಿಂಗ್ ಆಲ್ವೇಸ್ ಏನ್ರಿ ನಮ್ಗೆ ಏನ್ರಿ ಕರೆಂಟ್ ಅಸೆಟ್ಸ್. ಈಗಾಗಲೇ ನಾನು
ಇನ್ನೂ ಬೇಕಾದ್ರೆ ನಾನು ಡಿಸ್ಕಷನ್ ಮಾಡ್ತೀನಿ. ಔಟ್ಸ್ಟ್ಯಾಂಡಿಂಗ್ ಅಂದ್ರೇನ, ಪ್ರೀಪೇಯ್ಡ್ ಅಂದ್ರೇನ, ಪ್ರೀ ರಿಶ್ಯೂಡ್ ಅಂದ್ರೇನ, ಇನ್ಕಮ್ಸ್ಗಳ ನೇಚರ್ ಇತ್ತು, ಅದು ಯಾವತ್ತು ಔಟ್ಸ್ಟ್ಯಾಂಡಿಂಗ್ ನಮ್ಗೆ ಏನಾಗ್ತಿತ್ರಿ, ಕರೆಂಟ್ ಅಸೆಟ್ಸ್ ಆಗ್ತೈತಿ. ಅಕಸ್ಮಾತ್ ಅದು ಎಕ್ಸ್ಪೆನ್ಸಸ್ ನೇಚರ್ ಇತ್ತು ಅಂದ್ರೆ ಅದ ಲಯಬಿಲಿಟೀಸ್ ಆಗ್ತಿರ್ತಿ. ಈಗ ಸದ್ಯ ನಮ್ಗೆ ಸಬ್ಸ್ಕ್ರಿಪ್ಷನ್ ಏನ್ರಿ, ಇನ್ಕಮ್ ನೇಚರ್. ಸೊ ಅದಕ್ಕಾಗಿ ನಾನು ಇದನ್ನ ಏನ್ ಮಾಡತ್ತೇನ್ರಿ, ಕರೆಂಟ್ ಇಯರ್ದ ಈಗಾಗಲೇ ಇಷ್ಟು ಬಂದಿದ್ರಿ 10,000, ಇನ್ನು ಬರಬೇಕಾಗಿದೆ ಅಷ್ಟೇ 2,000. ಅದಕ್ಕಾಗಿ ನಾನು ಈ ವರ್ಷ ನಮಗೆ ಟೋಟಲ್ ಇನ್ಕಮ್ಸ್ ಎಷ್ಟಪ್ಪ ಅಂತಂದ್ರೆ 12,000 ಅಂತೇಳಿ ತೋರಿಸ್ಬೇಕು. ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ಇತ್ತಪ್ಪ ಅಂತಂದ್ರ ಅದನ್ನ ನಾವು ಮುಂದಿನ ವರ್ಷ ಅಂದ್ರೆ ಈ ವರ್ಷ ನಾವು ಏನ್ರಿ ಬ್ಯಾಲೆನ್ಸ್ ಶೀಟ್ ಒಳಗ ಅಸೆಟ್ ಸೈಡ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಅಂತೇಳಿ 2,000 ತೋರಿಸ್ಬೇಕು. ದಿಸ್ ಇಸ್ ದ ಸೆಕೆಂಡ್ ಕೇಸ್. ನಾಳೆ ಎಕ್ಸಾಮ್ದಾಗ ಇಷ್ಟು ಬಂದಿರ್ತೈತೆ, ಮತ್ತೆ ಫರ್ದರ್ ಎಡಿಷನಲ್ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ಅಂದ್ರೆ ನಾವು ಈಗ ಸದ್ಯ 2 ಅಡ್ಜಸ್ಟ್ಮೆಂಟ್ಗಳು ನೋಡಿದ್ವಿ, 2 ಕೇಸ್ಗಳು ನೋಡಿದ್ವಿ. ಮೊದಲನೇದ ಜಸ್ಟ್ ಡೈರೆಕ್ಟ್ಲಿ RP ಅಕೌಂಟ್ನಾಗ ಇತ್ತು, ಡೈರೆಕ್ಟ್ಲಿ ಐ ಅಕೌಂಟಿಗೆ ತಗೋಬೇಕು, ಸರ್ಪ್ಲಸ್ ತೆಗಿಬೇಕು. ಸೆಕೆಂಡ್ ಕೇಸ ಇಲ್ಲೂ ಕೊಟ್ಟಾನ, RP ಅಕೌಂಟ್ನಾಗ ಕೊಟ್ಟಾನು, ಔಟ್ಸ್ಟ್ಯಾಂಡಿಂಗ್ ಅಂತೇಳಿ ಎಲ್ರಿ ಅಡ್ಜಸ್ಟ್ಮೆಂಟ್ ಒಳಗೂ ಕೊಟ್ಟಾನ. ಸೊ ಅದಕ್ಕಾಗಿ ಈ ಅಡ್ಜಸ್ಟ್ಮೆಂಟ್ ಒಳಗಿಂದ 2,000 ರೂಪಾಯಿನ ನಾವು ಏನ್ ಮಾಡ್ಬೇಕ್ರಿ, ಈ ವರ್ಷ ತೋರಿಸಿ ಆಡ್ ಮಾಡಿ, ಪ್ಲಸ್ ಅದ್ರ ಜೊತೆಗೆ ನಾವು ಹೊಸ ಬ್ಯಾಲೆನ್ಸ್ ಶೀಟ್ದಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಅದನ್ನ ಅಸೆಟ್ ಸೈಡ್ ಇಡಬೇಕು. ದಿಸ್ ಇಸ್ ಅ ಸೆಕೆಂಡ್ ಕೇಸ್. ಇನ್ನು ಇದರ ಜೊತೆ ಮೂರನೇ ಕೇಸ್ ಏನಪ್ಪಾ ಅಂದ್ರೆ ಫರ್ದರ್ ಇನ್ಫಾರ್ಮೇಶನ್ ಏನ್ ಕೊಟ್ಟಿರ್ತಾನೆ ಅಂದ್ರೆ ಅಂಡ್ ಫ್ರೀ ರಿಶ್ಯೂಡ್ ಅಂದ್ರೆ ಮುಂದಿನ ವರ್ಷದ 3,000 ಇಸ್ಕೊಂಡ. ಫ್ರೀ ರಿಶ್ಯೂಡ್ ಎಷ್ಟೈತ್ರಿ, 3,000 ಐತಿ. ಸೊ ನಾ ಈಗಾಗಲೇ ಹೇಳತ್ತೇನೆ, ಇನ್ಕಮ್ ನೇಚರ್ ಐತೆ ಅಂತ ಇದ ಪ್ರೀ ರಿಶ್ಯೂಡ್ ಆಗ್ತೈತಿ. ಎಕ್ಸ್ಪೆನ್ಸಸ್ ನೇಚರ್ ಇತ್ತಂದ್ರೆ ಪ್ರೀ ಪೇಡ್ ಆಗಿರ್ತೈತಿ. ಸೊ ಇದ ಪ್ರೀ ರಿಶ್ಯೂಡ್ ಅಂದ್ರೆ ಏನ್ರಿ, ಮುಂದಿನ ವರ್ಷದ್ದು. ಈಗಾಗಲೇ ನಾನು ಒಂದು ಲಾಸ್ಟ್ ಟೈಮ್ ನನ್ನ ಥಿಯರಿ ಹೇಳಕ್ ಮುಂದೆ ಡಿಸ್ಕಷನ್ ಮಾಡಿದ್ದೆ. ಈಗ ಸದ್ಯ ನಮ್ಮ ಕರೆಂಟ್ ಫೈನಾನ್ಷಿಯಲ್ ಇಯರ್ ಯಾವ್ದ್ರಿ, 2020-21 ಕರೆಂಟ್ ಇಯರ್. ಸೊ ನೆಕ್ಸ್ಟ್ ಇಯರ್ ಯಾವ್ದ್ರಿ, 2021-22 ಅಂದ್ರ ಇಲ್ಲಿ ಮುಂದಿನ ವರ್ಷದ ಸಬ್ಸ್ಕ್ರಿಪ್ಷನ್ ಇದ ವರ್ಷ ಇಸ್ಕೊಂಡ 3,000. ಸೊ ಹಂಗಾರ ಇದನ್ನ ಏನ್ ಮಾಡಬೇಕು? ಸೊ ಔಟ್ಸ್ಟ್ಯಾಂಡಿಂಗ್ ಇತ್ತು, ಆಡ್ ಮಾಡ್ರಿ. ಪ್ರೀ ರಿಶ್ಯೂಡ್ ಇತ್ತಂದ್ರ ಈ 3,000 ಏನೈತಲ್ಲ ಇದ್ರೊಳಗೆ ಆಡ್ ಆಗಿ ಬಂದಿರ್ತೈತಿ RP ಅಕೌಂಟ್ನಾಗ. ಸೊ ಅದಕ್ಕಾಗಿ ಅಲ್ಲಿ ಆಡ್ ಆಗೈತನಂತಲೇ ನಾವು, ಯಾಕಂದ್ರೆ ಈ ವರ್ಷದ ಇನ್ಕಮ್ ಅಲ್ಲದ ನೆಕ್ಸ್ಟ್ ಇಯರ್ ಇನ್ಕಮ್. ಸೊ ಅದಕ್ಕಾಗಿ ಈ ಪ್ರೀ ರಿಶ್ಯೂಡ್ ಏನ್ ಮಾಡ್ಬೇಕ್ರಿ, ನಾವಿಲ್ಲಿ ಮೈನಸ್ ಮಾಡ್ಬೇಕು. ಅಂದ್ರೆ ಔಟ್ಸ್ಟ್ಯಾಂಡಿಂಗ್ ಇತ್ತು 12,000, ಅದನ್ನು ಕೂಡಿಸಿ ಮೈನಸ್ ಲೆಸ್ ಪ್ರೀ ರಿಶ್ಯೂಡ್ ಅಂತೇಳಿ ಏನ್ ಮಾಡ್ಬೇಕ್ರಿ, ಇಲ್ಲಿ 3,000 ಮೈನಸ್ ಮಾಡಿ ನಾವು ಔಟರ್ ಕಾಲಮ್ನಾಗ ಎಷ್ಟು ಇಡಬೇಕ್ರಿ, 9,000 ಇಡಬೇಕು. ಇನ್ನು ನೆಕ್ಸ್ಟ್ ಏನಪ್ಪಾ ಅಂದ್ರೆ ಪ್ರೀ ರಿಶ್ಯೂಡ್ ಐತನಂತೆ ಮುಂದಿನ ವರ್ಷದ ವರ್ಷ ಇಸ್ಕೊಂಡ್ರೆ, ಅಂದ್ರೆ ಈಗ ನಾವು ಒಂದು ಎಕ್ಸಾಂಪಲ್ ಕೊಡ್ತದೆ, ಮುಂದಿನ ವರ್ಷದ ಅಥವಾ ಮುಂದಿನ ತಿಂಗಳ ಬಾಡಿಗೆ ನೀವು ಈಗ ಇಸ್ಕೊಂಡ್ರಿ, ಅದು ಯಾವತ್ತು ನಮಗೇನ್ರಿ ಇನ್ಕಮ್. ಆದ್ರೆ ಈ ವರ್ಷದ ಇನ್ಕಮ್ ಅಲ್ಲ, ಮುಂದಿನ ವರ್ಷದ ಇನ್ಕಮ್. ಸೊ ನಾಳೆ ಅಕಸ್ಮಾತ್ ನಾವು ರೆಂಟ್ ಬಿಡ್ತೀವಿ ಅಂದ್ರೆ ಅವಾಗ ನಾವು ವಾಪಸ್ ಕೊಡ್ಬೇಕಾಗ್ತೈತಿ. ಸೊ ಅದಕ್ಕಾಗಿದೆ ಯಾವತ್ತು ನಮ್ಗೆ ಲಯಬಿಲಿಟಿ ನೇಚರ್ ಆಗ್ತೈತಿ. ಅದನ್ನ ಯಾವತ್ತು ನಾವು ಪ್ರೀ ರಿಶ್ಯೂಡ್ ಇತ್ತಂದ್ರೆ ಅದನ್ನ ಲಯಬಿಲಿಟಿ ಸೈಡ್ ಇಡಬೇಕು. ಮತ್ ಮುಂದ್ ವರ್ಷ ಹೋಗ್ಯದ ಆ ವರ್ಷದ ಇನ್ಕಮ್ ಅಂತೇಳಿ ನಾವು ಜೋಡಿಸ್ತೀವಿ, ಆಡ್ ಮಾಡ್ತೀವಿ. ಬಟ್ ಈಗ ಪ್ರೆಸೆಂಟ್ಲಿ ಮುಂದಿನ ವರ್ಷದ ಐತನಂತ ಅದು ಯಾವತ್ತು ಲಯಬಿಲಿಟಿ. ಸರ್ ಇನ್ಕಮ್ ನೇಚರ್ ಇದ್ರು ಲಯಬಿಲಿಟೀಸ್ ಯಾಕೆ ಆಗ್ತೈತ್ರಿ, ಅಂದ್ರೆ ಈ ವರ್ಷದ ಅದು ಇನ್ಕಮ್ ಅಲ್ಲ, ಮುಂದಿನ ವರ್ಷದ ಇನ್ಕಮ್ ಐತನಂತ ನಾವು ಯಾವತ್ತು ಅದನ್ನ ನಾವ ಇಲ್ಲಿ ಏನ್ ಮಾಡ್ಬೇಕ್ರಿ, ಲಯಬಿಲಿಟೀಸ್ ಅಂತೇಳಿ ಟ್ರೀಟ್ ಮಾಡ್ಬೇಕು. ಇನ್ನೊಂದು ಎಕ್ಸಾಂಪಲ್ ಹೇಳ್ತೇನೆ. ನಾಳೆ 1 ಎಕರೆ ಹೊಲ ಐತ್ರಿ, 1 ಎಕರೆ ಹೊಲದಾಗ 10 ಚೀಲ ಗೊಂಜಾಳ ಬೆಳೆದೆ, 1,000 ರೂಪೀಸ್ ಕೊಂದು. ಎಷ್ಟ್ರಿ, 10,000 ರೂಪೀಸ್ ನಿಮ್ ಕಡೆ ಏನೈತ್ರಿ ಈಗ ಸದ್ದ ಗೂಡ್ಸ್ ಐತಿ. ಸೊ ಈ 10,000 ಈಗ ಸದ್ದ ನೀವು ಮಾರಕ ತಗೊಂಡ್ರಿ, ಡೈರೆಕ್ಟ್ಲಿ ಇನ್ಕಮ್ ಅಂತ. ಇದ್ರ ಜೊತೆ ನೀವು ಮುಂದಿನ ವರ್ಷದ ಅಡ್ವಾನ್ಸ್ ಒಂದು 2,000 ರೂಪಾಯಿ ಕೊಡ್ರಿ, ನಾವು ಮುಂದಿನ ವರ್ಷ ನಿಮ್ಗೆ ಏನ್ರಿ ಗೂಡ್ಸ್ ಸಪ್ಲೈ ಮಾಡ್ತಂತ ಅಡ್ವಾನ್ಸ್ ಇಸ್ಕೊಂಡ್ರಂದ್ರ ಅದು ಏನಾದ್ರು ನಿಮ್ಗೆ ಇಲ್ಲಿ 2,000 ರೂಪಾಯಿ ಅಡ್ವಾನ್ಸ್ ಅಂತೇಳಿ 2,000 ರೂಪಾಯಿ ಲಯಬಿಲಿಟಿ ಐತಿ. ಯಾಕಂದ್ರೆ ಮುಂದಿನ ವರ್ಷ ಇದು ಬೆಳಿತೈತಿ ಎಲ್ಲೋ ಗೊತ್ತಿಲ್ಲ, ಬಟ್ ಈಗ ಅಡ್ವಾನ್ಸ್ ಇಸ್ಕೊಂಡ್ರಿ ಅಂದ್ರೆ ಅದು ಯಾವತ್ತು ನಮ್ಗೆ ಏನಂತೇಳಿ ಟ್ರೀಟ್ ಮಾಡ್ಬೇಕ್ರಿ, ಲಯಬಿಲಿಟೀಸ್ ಅಂತೇಳಿ ಟ್ರೀಟ್ ಮಾಡ್ಬೇಕು. ಕ್ಲಿಯರ್ ಆತ್ರಿ? ದಿಸ್ ಇಸ್ ಅ ಥರ್ಡ್ ಕೇಸ್. ಮೊದಲನೇದ ಡೈರೆಕ್ಟ್ RP ಅಕೌಂಟ್ನಾಗ ಅಷ್ಟೇ ಇತ್ತು, ಸಬ್ಸ್ಕ್ರಿಪ್ಷನ್ ಅಂತೇಳಿ ತಿಳ್ಕೊಂಡ ಏನ್ ಮಾಡ್ಬೇಕ್ರಿ, ನಾವ ಇಲ್ಲಿ ಆಡ್ ಮಾಡಿ ಸರ್ಪ್ಲಸ್ ತೆಗಿಬೇಕು. ಅಡ್ಜಸ್ಟ್ಮೆಂಟ್ ಒಳಗಿದ್ದು ಅಂದ್ರೆ ಯಾವತ್ತು ಹೇಳ್ತೇನೆ, ಅಡ್ಜಸ್ಟ್ಮೆಂಟ್ ಒಳಗಿದ್ದು ಆಲ್ವೇಸ್ 2 ಇಫೆಕ್ಟ್ ಆಗ್ತಿರ್ತಾವ. ಒಂದ ಐ ಅಕೌಂಟಿಗೆ ಮತ್ತು
ಬ್ಯಾಲೆನ್ಸ್ ಶೀಟ್. ಆಲ್ವೇಸ್ ಯಾವುದೇ ಅಡ್ಜಸ್ಟ್ಮೆಂಟ್ ಇದ್ರು ಎರಡು ಇಫೆಕ್ಟ್ ಕೊಡ್ಲೇಬೇಕು. ನಾವು ಒಂದು ಐ ಅಕೌಂಟಿಗೆ ಕೊಡಬೇಕು, ಒಂದು ಬ್ಯಾಲೆನ್ಸ್ ಶೀಟ್. ಇವನ್ ಡೆಪ್ರಿಸಿಯೇಷನ್ ಇದ್ರು ಕೂಡ ಐ ಅಕೌಂಟಿಗೆ ಎಕ್ಸ್ಪೆನ್ಸಸ್ ಅಂತ ಹೇಳಿ ತೋರಿಸ್ಬೇಕು, ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್ ಒಳಗೆ ಹೋಗಿ ಅದನ್ನ ಅಸೆಟ್ಸ್ ಒಳಗೆ ಮೈನಸ್ ಮಾಡಬೇಕು. ಅಂದ್ರೆ ಇಲ್ಲಿ ಪ್ರತಿ ಅಡ್ಜಸ್ಟ್ಮೆಂಟ್ ಕೂಡ ಎರಡು ಇಫೆಕ್ಟ್ ಆಗ್ತಿರ್ತಾವ. ದಿಸ್ ಇಸ್ ಅ ಥರ್ಡ್ ಕೇಸ್. ಇಲ್ಲಿ ತನಕ ನಮ್ಗೆ ಏನ್ ಅನ್ಸೈತ್ರಿ, ನಿಮ್ಗೆ ತಿಳಿದೈತೆ ಅಂತೇಳಿ ನನಗೆ ಹೋಪ್ಸ್ ಐತಿ. ಯಾಕಪ್ಪ ಅಂತಂದ್ರೆ ವೆರಿ ಸಿಂಪಲ್ ಲಾಜಿಕ್ ರೀ. ಓಕೆ, ಸೊ ಇನ್ನು ನೆಕ್ಸ್ಟ್ ನಾನು ಏನ್ ಡಿಸ್ಕಷನ್ ಮಾಡ್ದನಪ್ಪ ಅಂತಂದ್ರೆ ಬ್ಯಾಲೆನ್ಸ್ ಶೀಟ್ ಒಳಗಿಂದ ಅಡ್ಜಸ್ಟ್ಮೆಂಟ್ ನೋಡೋಣ. ಸೊ ಬ್ಯಾಲೆನ್ಸ್ ಶೀಟ್ ಒಳಗೆ ಏನೇನು ಇರ್ತೈತಿ ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ಜಸ್ಟ್ ಅಡ್ಜಸ್ಟ್ಮೆಂಟ್ ಏನು ಇಲ್ಲ, ಜಸ್ಟ್ ಡೈರೆಕ್ಟ್ಲಿ ಬ್ಯಾಲೆನ್ಸ್ ಶೀಟ್ ಒಳಗೆ ಐತಿ. ಸೊ ಬ್ಯಾಲೆನ್ಸ್ ಶೀಟ್ ಒಳಗೆ ಯಾವ ಸೈಡ್ ಐತಿ ಅನ್ನೋದ್ರ ಫಸ್ಟ್ ನಾನು ಚರ್ಚೆ ಮಾಡ್ತೀನಿ. ಸೊ ಮೊದಲನೇದಾಗಿ ನೋಡೋಣ, ಬ್ಯಾಲೆನ್ಸ್ ಶೀಟ್ ಒಳಗೆ ಎಲ್ಲಿತ್ತಪ್ಪ ಅಂದ್ರೆ ಅಸೆಟ್ ಸೈಡ್ ಐತಿ. ಹೋದ ವರ್ಷ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಅಂತೇಳಿ ಒಂದು 3,000 ಐತೆ ಅಂತ ತಿಳ್ಕೊಂಡು. ಸೊ ಯಾಕೆ ಅಲ್ಲೇ ಅಸೆಟ್ ಸೈಡ್ ಐತ್ರಿ ಅದ, ಹೋದ ವರ್ಷದ ಬ್ಯಾಲೆನ್ಸ್ ಶೀಟ್ ಮಾಡೋದ್ ಮುಂದೆ ನಾವು ಐ ಅಕೌಂಟ್ ಆಡ್ ಮಾಡಿ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಒಳಗೆ ಔಟ್ಸ್ಟ್ಯಾಂಡಿಂಗ್ ಅಂತ ಇಟ್ಟಿವಿ. ಈ ಔಟ್ಸ್ಟ್ಯಾಂಡಿಂಗ್ ಹೋದ ವರ್ಷ ಇತ್ತಂದ್ರೆ ಈ ವರ್ಷ ಬರ್ತೈತಿಲ್ಲೋ 100% ಬರ್ಬೇಕು ನಾವು. ಯಾಕಂತಂದ್ರೆ ಹೋದ ವರ್ಷದ ರೆವೆನ್ಯೂ ಈ ವರ್ಷ ನೀವು ಇಸ್ಕೊಂಡ್ರೆ ಅಂದ್ರೆ ಇಲ್ಲಿ 10,000 ಒಳಗೆ ಅದು ಕೂಡೈತಿಲ್ಲೋ ಸರ್, ಕೂಡೈತ್ರಿ. ಅಂದ್ರೆ ಹಂಗಾರ ನನಗೆ ಹೇಳ್ರಿ, ಈ 10,000 ರೂಪಾಯಿ ಎಲ್ಲ ನಮ್ಗೆ ಈ ವರ್ಷದ ಇನ್ಕಮ್ ಅಲ್ಲ. ಯಾಕಲ್ಲ, ಆಲ್ರೆಡಿ 3,000 ರೂಪಾಯಿ ಹೋದ ವರ್ಷದ ಈ ವರ್ಷ ಇಸ್ಕೊಂಡ್ರೆ, ಹೋದ ವರ್ಷ ಬರಬೇಕಾಗಿತ್ತು ಈ ವರ್ಷ ಬಂದೈತೆ. ಅಂದ್ರ ನಮಗ ಈ 3,000 ರೂಪಾಯಿ ಈ ವರ್ಷದ ಇನ್ಕಮ್ ಅಲ್ಲ. ಸೊ ಹಂಗಾರ ನಾವು ಇಲ್ಲಿ ಟ್ರೀಟ್ಮೆಂಟ್ ಏನ್ ಮಾಡ್ಬೇಕ್ರಿ, ನಾವು 10,000 ಒಳಗ ಮೈನಸ್ ಔಟ್ಸ್ಟ್ಯಾಂಡಿಂಗ್ ಫಾರ್ ಲಾಸ್ಟ್ ಇಯರ್ ಯಾವತ್ತು ನಾವು ಇಲ್ಲಿ ಏನ್ ಮಾಡ್ಬೇಕ್ರಿ, 3,000 ರೂಪಾಯಿನೇ ಮೈನಸ್ ಮಾಡಿ 7,000 ಇಡ್ಬೇಕು. ಇಟ್ಸ್ ಅ ವೆರಿ ಸಿಂಪಲ್ ಅಡ್ಜಸ್ಟ್ಮೆಂಟ್. ಕ್ಲಿಯರ್ ಆತ್ರಿ. ಸೊ ಮೊದಲೇದ ಇಲ್ಲಿ ಎಷ್ಟು ಕೊಟ್ಟಾನೋ 10,000. ಈ 10,000 ಈಗ ಥಿಯರಿ ಹೇಳಕ್ ಮುಂದೆ ಆರ್ ಪಿ ಅಕೌಂಟ್ ಅದ್ ನೇಚರ್ ಅಂದ್ರೆ ಇದು ವರ್ಷದ ಬಂದಿರ್ತೈತಿ, ಹೋದ ವರ್ಷದ್ದು ಬಂದಿರ್ತೈತಿ, ಮುಂದಿನ ವರ್ಷದ್ದು ಬರ್ಬೋದು. ಆದ್ರೆ ನಾವು ಕನ್ಸಿಡರ್ ಯಾವ್ದು ಮಾಡ್ಬೇಕ್ರಿ, ಈ ವರ್ಷದಷ್ಟೇ ನಾವು ಅಲ್ಲಿ ಕನ್ಸಿಡರ್ ಮಾಡ್ಬೇಕು. ಸೊ ಹಂಗಾರೆ ಈ ವರ್ಷದ ನೆಟ್ ರೆವೆನ್ಯೂ ಎಷ್ಟಪ್ಪ ಅಂತಂದ್ರೆ ನಮ್ಗೆ 7,000 ಅಷ್ಟ, ನಾಟ್ ಎ 10,000. ಕ್ಲಿಯರ್ ಆತ್ರಿ. ಹೋದ ವರ್ಷ ಬ್ಯಾಲೆನ್ಸ್ ಶೀಟ್ ಒಳಗೆ ಅಕಸ್ಮಾತ್ ಅವ ಅಸೆಟ್ ಸೈಡ್ ಕೊಟ್ಟಿದ್ದಂದ್ರ ಈ ತರ ನಾವು ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಇನ್ನು ನೆಕ್ಸ್ಟ್ ಕೇಸ್ ಏನಂದ್ರ ಅಸೆಟ್ ಸೈಡ್ ಇಲ್ಲ, ಯಾವ ಸೈಡ್ ಐತ್ರಿ, ಲಯಬಿಲಿಟಿ ಸೈಡ್ ಐತಿ. ಯಾಕೆ ಲಯಬಿಲಿಟಿ ಸೈಡ್ ಐತಪ್ಪ ಅಂತಂದ್ರ ಅದ ಹೋದ ವರ್ಷ ಪ್ರೀ ರಿಶ್ಯೂಡ್ ಆಗೈತಿ. ಏನಾಗೈತ್ರಿ, ಅದ ಪ್ರೀ ರಿಶ್ಯೂಡ್ ಆಗೈತಿ. ಫಾರ್ ಎಕ್ಸಾಂಪಲ್ 2,000 ಪ್ರೀ ರಿಶ್ಯೂಡ್ ಅಂತಂದ್ರ ಮುಂಚಿತವಾಗಿ ಇಸ್ಕೊಂಡ್ರೆ ಆ ವರ್ಷ. ಆದ್ರೆ ಈ 2,000 ಯಾವ ವರ್ಷದ ಇನ್ಕಮ್ ರೀ, ಅದು ಈ ವರ್ಷದ ಇನ್ಕಮ್. ಒಪ್ಕೋತೀರಿ. ಸೊ ಹಂಗಾರ ಪ್ರೀ ರಿಶ್ಯೂಡ್ ಆಗೈತೆ ಅಂದ್ರೆ ಇದ್ರಾಗ ಏನಾದ್ರು ಕುಡಿರ್ತೈತ್ರಿ, ಕುಡಿರಂಗಿಲ್ಲ. ಯಾಕಂತಂದ್ರ ಆಲ್ರೆಡಿ ಇಸ್ಕೊಂಡಿರ್ತೀರಿ ನೀವು ಪ್ರೀವಿಯಸ್ ಇಯರ್, ಇದಕ್ಕೆ ಏನು ಸಂಬಂಧ ಇಲ್ಲ. ಸೊ ಹಿಂಗಾಗಿ ಆ ಫ್ರೀ ರಿಶ್ಯೂಡ್ ಇತ್ತಂದ್ರ ಅದು ಈ ವರ್ಷದ ಇನ್ಕಮ್ ಅನ್ನತ್ಲೆ ಅದನ್ನ ಆಲ್ವೇಸ್ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಆಡ್ ಮಾಡ್ಬೇಕು. ಯಾಕಂತಂದ್ರ ಹೋದ ವರ್ಷದ ಇನ್ಕಮ್ ಪ್ರೀ ರಿಶ್ಯೂಡ್ ಯಾವಾಗ ಆಗೈತ್ರಿ, ಈ ವರ್ಷ ಆಗಿಲ್ಲ, ಹೋದ ವರ್ಷ ಆಗೈತಿ, ಲಾಸ್ಟ್ ಇಯರ್ ಅದಿತ್ತು. ಸೊ ಹಿಂಗಾಗಿ 2,000 ಈ ವರ್ಷದ ಇನ್ಕಮ್ ಅನ್ನತ್ಲೆ ಈ ವರ್ಷ ನಮಗೆ ನೆಟ್ ಇನ್ಕಮ್ ಎಷ್ಟ್ರಿ, 12,000. ಯಾಕಂದ್ರೆ ಹೋದ ವರ್ಷ ನಾವು ಮೈನಸ್ ಮಾಡಿರ್ತೀರಿ, ಹೌದಲ್ರಿ. ಸೊ ಅದಕ್ಕಾಗಿ ನಾವ ಇದ್ರೊಳಗಂತೂ ಆರ್ ಪಿ ಅಕೌಂಟ್ ಒಳಗಂತೂ ಏನು ಕುಡ್ರಂಗಿಲ್ಲ. ಡೈರೆಕ್ಟ್ಲಿ ನಾವ್ ಏನ್ ಮಾಡ್ಬೇಕ್ರಿ, ಸಬ್ಸ್ಕ್ರಿಪ್ಷನ್ಗೆ 2,000 ರೂಪಾಯಿ ಫ್ರೀ ರಿಶ್ಯೂಡ್ ಆಡ್ ಮಾಡ್ಬೇಕು. ಸೊ ಅದ್ರ ಬ್ಯಾಲೆನ್ಸ್ ಶೀಟ್ ಒಳಗ ಅಸೆಟ್ ಸೈಡ್ ಇತ್ತು, ಏನ್ ಮಾಡ್ರಿ ನೀವು ಮೈನಸ್ ಮಾಡಿ, ಲಯಬಿಲಿಟಿ ಸೈಡ್ ಇತ್ತು ಪ್ಲಸ್ ಮಾಡ್ಬೇಕು. ಅಸೆಟ್ ಸೈಡ್ ಯಾಕೆ ಮೈನಸ್ ಮಾಡ್ಬೇಕ್ರಿ, ಅದು ಹೋದ ವರ್ಷದ ಔಟ್ಸ್ಟ್ಯಾಂಡಿಂಗ್ ಇರ್ತೈತಿ, ಹೋದ ವರ್ಷನ ಐ ಅಕೌಂಟ್ಗೆ ಆಡ್ ಮಾಡಿರ್ತೀರಿ, ಈ ವರ್ಷದ ಇನ್ಕಮ್ ಅಲ್ಲ. ಸೊ ಹಿಂಗಾಗಿ ಈ ವರ್ಷದ ಬಂದಿರ್ತೈತೆ ಅನ್ನತ್ಲೆ, ಅದು ಕೂಡಿ ಬಂದಿರ್ತೈತೆ ಅನ್ನತ್ಲೆ ಅದನ್ನ ಔಟ್ಸ್ಟ್ಯಾಂಡಿಂಗ್ ಮೈನಸ್ ಮಾಡಿದ್ದು. ಅದ್ರ ಪ್ರೀ ರಿಶ್ಯೂಡ್ ಹೋದ ವರ್ಷ ಇಸ್ಕೊಂಡಿರ್ತು, ಈ ಕ್ಯಾಶಕ್ಕೆ ಈಗ ಸದ್ಯಕ್ಕೆ ಏನು ಸಂಬಂಧ ಇಲ್ಲ. ಹಿಂಗಾಗಿ ನಾವು ಅದನ್ನ ಏನ್ ಮಾಡತ್ತೀವಿ, ಇಲ್ಲಿ ಈ ವರ್ಷದ ಇನ್ಕಮ್ ಅಂತೇಳಿ ಟ್ರೀಟ್ ಮಾಡಿ ಇಲ್ಲಿ ಆಡ್ ಮಾಡತ್ತು. ಹಂಗಾರ ಕ್ವಶನ್ ಕೇಳ್ಬೋದು, ಸರ್ ಹಂಗಾರೆ ಇಲ್ಲಿ ಔಟ್ಸ್ಟ್ಯಾಂಡಿಂಗ್ ಇದ್ದಾಗ ಮತ್ತ ಪ್ರೀ ರಿಶ್ಯೂಡ್ ಇದ್ದಾಗ ಇವು ಮುಂದಿನ ವರ್ಷದ ಬ್ಯಾಲೆನ್ಸ್ ಶೀಟ್ ಹೋಗ್ತಾವ ಅಂದ್ರ ನೋ, ಹೋಗಂಗಿಲ್ಲ. ಇದೇ ವರ್ಷ ಸ್ಕ್ವೇರ್ ಅಪ್ ಆಗಿ ಏನಾಗ್ತಾವ್ರಿ, 0 ಆಗ್ತದೆ. ಯಾವತ್ತು ಕರೆಂಟ್ ಅಸೆಟ್ಸ್ ನಾರ್ಮಲಿ ಔಟ್ಸ್ಟ್ಯಾಂಡಿಂಗ್, ಪ್ರೀ ರಿಶ್ಯೂಡ್, ಪ್ರೀಪೇಡ್ ಇವು ಯಾವತ್ತು ಇದೇ ವರ್ಷನ ಏನಾಗ್ತಿರ್ತಾವ್ರಿ, ಸ್ಕ್ವೇರ್ ಅಪ್ ಆಗ್ತಿರ್ತಾವ. ಕಂಟಿನ್ಯೂ ಆಗೋದು ಯಾವಪ್ಪ ಅಂತಂದ್ರೆ ಫಿಕ್ಸ್ಡ್ ಅಸೆಟ್ ಮತ್ತ ಕರೆಂಟ್ ಅಸೆಟ್ಸ್ ಗಳು ಯಾವಪ್ಪ ಅಂದ್ರೆ ಕ್ಯಾಶ್, ಬ್ಯಾಂಕ್ ಬ್ಯಾಲೆನ್ಸ್ ಇತ್ತಂದ್ರ ಅವ ಕಂಟಿನ್ಯೂ
ಆಗ್ತಿರ್ತಾವ. ಇಷ್ಟು ನಿಮಗೆ ಇವತ್ತಿನ ದಿವಸ ಇಷ್ಟು ಗೊತ್ತಿದ್ರೆ ಸಾಕಂತ ಅನಿಸ್ತೈತಿ. ಇನ್ನು ನೆಕ್ಸ್ಟ್ ನಾನು ಏನು ಮಾಡ್ತೇನಪ್ಪ ಅಂತಂದ್ರೆ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಇನ್ನೂ ಅಡ್ಜಸ್ಟ್ಮೆಂಟ್ ಒಳಗೆ ಇದ್ದಾಗ ಎಲ್ಲಾನು ಇದ್ದಾಗ ನಾನು ಹೆಂಗೆ ಟ್ರೀಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ಕ್ಲಾಸ್ ಒಳಗೆ ಚರ್ಚೆ ಮಾಡ್ತೀನಿ. ಸೊ ಹಿಂಗಾಗಿ ಈ ಸಬ್ಸ್ಕ್ರಿಪ್ಷನ್ ಬಗ್ಗೆ ಇನ್ನೂ ಸಾಕಷ್ಟು ಏನೈತ್ರಿ ಚರ್ಚೆ ಐತಿ, ಇನ್ನೂ ಸಾಕಷ್ಟು ಪ್ರಾಬ್ಲಮ್ಸ್ಗಳನ್ನ ಬಿಡಿಸ್ತಾ ಹೋಗ್ತೀನಿ. ಇದಕ್ಕಿಂತ ಪೂರ್ವದಾಗ ಇನ್ನೂ ನಿಮಗೆ ಏನು ಗೊತ್ತಿರ್ಬೇಕಪ್ಪ ಅಂತಂದ್ರೆ ನಾನು ಔಟ್ಸ್ಟ್ಯಾಂಡಿಂಗ್ ಬಗ್ಗೆ ಮತ್ತು ಪ್ರೀಪೇಡ್ ಬಗ್ಗೆ ಸ್ವಲ್ಪ ಚರ್ಚೆ ಮಾಡ್ತೇನೆ. ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್ ಇತ್ತು. ಎಕ್ಸ್ಪೆನ್ಸಸ್ಗೂ ಲಾಸಸ್ಗೂ ವೆರಿ ಡಿಫ್ರೆನ್ಸ್. ಎಕ್ಸ್ಪೆನ್ಸಸ್ ಅಂದ್ರೆ ಏನ್ರಿ, ವಿಚ್ ಆರ್ ದಿ ರೆಗ್ಯುಲರ್ ಇನ್ ನೇಚರ್, ಪದೇ ಪದೇ ಮಾಡ್ತಿರ್ತೀರಿ. ಎರಡನೇ ಇದರದ ಕ್ಯಾರೆಕ್ಟರ್ಸ್ ಏನ್ರಿ, ಅದರದ್ದು ಬೆನಿಫಿಟ್ ತಗೋತಿರ್ತೀರಿ. ಫಾರ್ ಎಕ್ಸಾಂಪಲ್ ಈಗ ನಾನು ಇಲೆಕ್ಟ್ರಿಸಿಟಿ ಬಿಲ್ ತಗೋತೇನೆ ಅಂದ್ರೆ ಇಲೆಕ್ಟ್ರಿಸಿಟಿ ಯೂಸ್ ಮಾಡತ್ತೀನಿ, ಈ ಮನೆಗೆ ರೆಂಟ್ ಕೊಡತ್ತೇನೆ ಅಂದ್ರೆ ನಾನು ಈ ಮನಿ ಯೂಸ್ ಮಾಡತ್ತೇನೆ. ಅಂದ್ರೆ ವಿಚ್ ಆರ್ ದಿ ಬೆನಿಫಿಟೆಡ್ ಇದ್ದು ಅವೆಲ್ಲ ಎಕ್ಸ್ಪೆನ್ಸಸ್ ನೇಚರ್. ಲಾಸ್ ನೇಚರ್ ಅಂದ್ರೆ ವಿಚ್ ಕೆನಾಟ್ ಬಿ ಆಕರ್ ಇನ್ ರೆಗ್ಯುಲರ್ಲಿ ಆಗಲಿ ಯಾವಾಗಾರ ಒಮ್ಮೆ ಲಾಸ್ ಆಗ್ತಿರ್ತಾವ. ಫಾರ್ ಎಕ್ಸಾಂಪಲ್ ಏನ್ರಿ, ಥೆಫ್ಟ್ ಆಗಿರ್ಬೋದು, ಫೈರ್ ಆಗಿರ್ಬೋದು, ಇದರಿಂದ ಏನು ಬೆನಿಫಿಟ್ ಇಲ್ಲ. ಸೊ ಹಿಂಗಾಗಿ ಎಕ್ಸ್ಪೆನ್ಸಸ್ ಮತ್ತು ಲಾಸಸ್ಗಳ ಎರಡು ಒಂದೇ ನೇಚರ್ ಇದ್ರು ಸ್ಲೈಟ್ ಆಗಿ ಡಿಫ್ರೆನ್ಸ್ ಅದಾವ. ಸೊ ಹಂಗಾರೆ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್ ಒಳಗೆ ಇತ್ತಂದ್ರೆ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್ ಇತ್ತಂದ್ರೆ ಇದು ಈ ವರ್ಷ ಔಟ್ಸ್ಟ್ಯಾಂಡಿಂಗ್ ಇರ್ಬೋದ್ರಿ ಅಥವಾ ಪ್ರೀಪೇಡ್ ಇರ್ತೀವಿ. ಸೊ ಎಕ್ಸ್ಪೆನ್ಸಸ್ ಲಾಸಸ್ ಔಟ್ಸ್ಟ್ಯಾಂಡಿಂಗ್ ಇತ್ತು ಈ ವರ್ಷ, ಅದು ಯಾವತ್ತು ನಾವು P&L ಅಥವಾ ಇಲ್ಲಿ ನಮ್ಮ ಇದ್ರೊಳಗೆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಸ್ ಒಳಗ ಏನ್ ಮಾಡ್ಬೇಕ್ರಿ, ಆಡ್ ಮಾಡ್ಬೇಕು. ಪ್ರೀಪೇಡ್ ಇತ್ತಂದ್ರ ಲೆಸ್ ಮಾಡ್ಬೇಕು. ಅಂದ್ರೆ ಈ ಔಟ್ಸ್ಟ್ಯಾಂಡಿಂಗ್ ಅಂದ್ರೆ ಈಗ ನಾನು ಹೇಳತ್ತೇನೆ ಏನ ಎಕ್ಸ್ಪೆನ್ಸಸ್. ಈಗ ಫಾರ್ ಎಕ್ಸಾಂಪಲ್ ರೆಂಟ್ ತಗೋರಿ, ರೆಂಟ್ ನಾನು ಮಾರ್ಚ್ ತಿಂಗಳದ ಯಾವಾಗ ಪೇಡ್ ಮಾಡ್ತೇನೆ ಅಂದ್ರೆ ಏಪ್ರಿಲ್ ಪೇಡ್ ಮಾಡ್ತೀನಿ. ಸೊ ಹಂಗಾರೆ ಮಾರ್ಚ್ ತಿಂಗಳದ ಎಕ್ಸ್ಪೆನ್ಸಸ್ ಹೌದಲ್ರಿ. ಸೊ ಹಂಗಾರೆ ಆ ಮಾರ್ಚ್ ತಿಂಗಳದ ನಾನು ಏನ್ ಮಾಡ್ಬೇಕ್ರಿ, ಇಲ್ಲಿ ಔಟ್ಸ್ಟ್ಯಾಂಡಿಂಗ್ ಅಂತ ಟ್ರೀಟ್ ಮಾಡ್ಬೇಕು. ಇನ್ನು ನನ್ನ ಕಡೆ ಕ್ಯಾಶ್ ಹೆಚ್ಚಾಗಿತ್ತು, ನಾ ಏನ್ ಮಾಡ್ಬೋದ್ರಿ, ಮುಂದಿನ ವರ್ಷ ಏಪ್ರಿಲ್ ಮೇದ ಎಲ್ಲ ಕುಡಿಸಿ ನಾನು ಏನ್ ಮಾಡ್ಬೋದ್ರಿ, ಇದೇ ವರ್ಷನ ನಾ ಇದೇ ಕರೆಂಟ್ ಇಯರ್ ಒಳಗನ ಒಂದು 10,000 ಕೊಡ್ಬೋದು ಅಥವಾ 8,000 ಕೊಡ್ಬೋದು. 2 ತಿಂಗಳದ ನಾನು ಅಡ್ವಾನ್ಸ್ ಆಗಿ ಕೊಟ್ಟಿ, ಈ ತಿಂಗಳದ ಮತ್ತ ಮುಂದಿನ ತಿಂಗಳು. ಹಂಗಾರೆ ಇಲ್ಲಿ 4,000 ರೂಪಾಯಿ ಏನ್ ನಾನು ಕೊಡ್ಬೇಕಾಗಿತ್ತು ಏಪ್ರಿಲ್ ತಿಂಗಳದ, ಅದನ್ನ ನಾನು ಇದೇ ವರ್ಷ ಕೊಟ್ಟೇನೆ ಅಂದ್ರೆ ಅದು ನಮ್ಗೆ ಯಾವತ್ತು ಪ್ರೀಪೇಡ್ ಎಕ್ಸ್ಪೆನ್ಸಸ್ ಇತ್ತಂದ್ರ ಇದಕ್ಕೆ ನಾವು ಏನಂತ ಹೇಳಿ ಕರಿತಪ್ಪ ಅಂತಂದ್ರ ಏನ್ರಿ, ಕರೆಂಟ್ ಅಸೆಟ್ಸ್ ಅಥವಾ ಅಸೆಟ್ ಇನ್ ನೇಚರ್ ಅಂತ ಕರಿತೀವಿ. ಯಾಕಂತಂದ್ರೆ ಮುಂದಿನ ವರ್ಷದ ನಾ ಈ ವರ್ಷ ಪೇಡ್ ಮಾಡೇನಂದ್ರ ನನಗೆ ಯಾವತ್ತು ಇದು ಏನ್ರಿ ಅಸೆಟ್. ಯಾಕಂದ್ರೆ ನಾನು ಮುಂದಿನ ವರ್ಷ ಇಲ್ಲಿ ಬಾಡಿಗೆ ಇರಲಿಲ್ಲ ಅಂದ್ರೆ ನನಗೆ ವಾಪಸ್ ಬರ್ತೈತಿ. ಅದಕ್ಕೆ ಇದು ಯಾವತ್ತು ಬ್ಯಾಲೆನ್ಸ್ ಶೀಟ್ ಒಳಗ ಪ್ರೀಪೇಡ್ ಐತಂದ್ರ ಇದನ್ನ ನಾವು ಯಾವತ್ತು ಅಸೆಟ್ ಸೈಡ್ ಅಂತ ಟ್ರೀಟ್ ಮಾಡ್ಬೇಕು. ಇದಕ್ಕೆ ಇನ್ನೂ ಒಂದು ಇದನ್ನ ಕರಿತಾರೆ ಅನ್ಎಕ್ಸ್ಪೈರ್ಡ್ ಕಾಸ್ಟ್ ಅಂತನೂ ಕರಿತಾರೆ ಅಥವಾ ಅನ್ಎಕ್ಸ್ಪೈರ್ಡ್ ಎಕ್ಸ್ಪೆನ್ಸಸ್ ಅಂತನೂ ಕರಿತಿರ್ತಾರೆ. ತೈತ್ರಿ ಪ್ರೀಪೇಡ್ಗೂ ಮತ್ತು ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅಂದ್ರೆ ಈ ವರ್ಷ ಉಳ್ಕೊಂಡಿದ್ದ, ಪ್ರೀಪೇಡ್ ಅಂದ್ರೆ ಮುಂದಿನ ವರ್ಷ ಕೊಟ್ಟಿದ್ದ. ಅದರ ನೇಚರ್ ತರ ಇಲ್ಲಿ ಇನ್ಕಮ್ಸ್ ಅಂಡ್ ಗೇನ್ಸ್ ನೋಡೋಣ. ಸೊ ಇನ್ಕಮ್ ಅಂಡ್ ಗೇನ್ಸ್ ಔಟ್ಸ್ಟ್ಯಾಂಡಿಂಗ್ ಉಳಿದಿರ್ತಾವ. ಅಂದ್ರೆ ಈ ವರ್ಷ ಕಮಿಷನ್ ಬರ್ಬೇಕಾಗೈತಿ, ಬಂದಿಲ್ಲ, ಮಾರ್ಚ್ ತಿಂಗಳ ಏಪ್ರಿಲ್ ಒಳಗೆ ಬರ್ತೈತಿ. ಹಂಗಾರ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ಸ್ ಯಾವತ್ತು ನಮ್ಗೆ ಏನ್ರಿ ಇಲ್ಲಿ ಕರೆಂಟ್ ಅಸೆಟ್ಸ್ ನೇಚರ, ಇದನ್ನ ನಾವು ಯಾವತ್ತು ಏನ್ರಿ ಬ್ಯಾಲೆನ್ಸ್ ಶೀಟ್ ಒಳಗೆ ತೋರಿಸ್ತೀವಿ. ಆದ್ರೆ ರಿಶ್ಯೂಡ್ ಇನ್ ಅಡ್ವಾನ್ಸ್ ಇತ್ತು ಅಥವಾ ಪ್ರೀ ರಿಶ್ಯೂಡ್ ಇತ್ತು, ಮುಂಚಿತವಾಗಿ ನೀವು ಇಸ್ಕೊಂಡ್ರಿ, ಅದು ಯಾವತ್ತು ಕರೆಂಟ್ ಲಯಬಿಲಿಟಿ ಟ್ರೀಟ್ಮೆಂಟ್ ಆಗ್ತೈತಿ. ಯಾಕಂತಂದ್ರ ಈ ವರ್ಷ ನಿಮಗೆ ಮುಂದಿನ ವರ್ಷದ ಇನ್ಕಮ್ ಇದೇ ವರ್ಷ ಇಸ್ಕೊಂಡ್ರಂದ್ರೆ ಯಾವತ್ತು ನಿಮಗೆ ಅದೇನ್ರಿ ಇನ್ಕಮ್ ನೇಚರ್ ಆಗ್ತೈತಿ. ಅದನ್ನ ಯಾವತ್ತು ನಾವು ಲಯಬಿಲಿಟಿ ಸೈಡ್ ತೋರಿಸ್ತೀವಿ. ಇದನ್ನ ಅಸೆಟ್ ಸೈಡ್ ತೋರಿಸಿದ್ರೆ ಇದನ್ನ ಲಯಬಿಲಿಟಿ ಸೈಡ್ ತೋರಿಸ್ತೀವಿ. ಇಷ್ಟು ನಿಮ್ಗೆ ಐಡಿಯಾ ಇರ್ಬೇಕು. ಇಲ್ಲಿ ಇನ್ಕಮ್ಸ್ ಅಂಡ್ ಗೇನ್ಸ್, ಇನ್ಕಮ್ಸ್ ಇತ್ತು ರೆಗ್ಯುಲರ್ ಇನ್ ನೇಚರ್, ಗೇನ್ಸ್ ಇತ್ತು ಯಾವಾಗ ವಿನ್ನಿಂಗ್ ಫ್ರಮ್ ಲಾಟ್ರಿ ಆಗಿರ್ಬೋದು, ಹಾರ್ಸ್ ರೈಡಿಂಗ್ ಆಗಿರ್ಬೋದು, ಎಕ್ಸೆಟ್ರಾ. ಈಸ್ ಆರ್ ದಿ ಗೇನ್ಸ್. ಸೊ ಇಷ್ಟು ನಿಮ್ಗೆ ಇವತ್ತಿನ ದಿವಸ ಇಷ್ಟಕ್ಕೆ ನಾನು ಇಲ್ಲಿ ಇವತ್ತಿನ ದಿವಸ ಏನ್ ಮಾಡ್ತಾ ಇದ್ದೇನೆ, ಕ್ಲಾಸ್ನ ಅಂತ್ಯಗೊಳಿಸ್ತಾ ಇದ್ದೀನಿ. ಇಲ್ಲಿ ಏನಾದ್ರು ನಿಮಗೆ ಡೌಟ್ಸ್ ಇತ್ತಂದ್ರೆ ನಾನು ಕ್ಲಾರಿಫೈ ಮಾಡ್ತೀನಿ. ಇನ್ನು ನೆಕ್ಸ್ಟ್ ಕ್ಲಾಸ್ ಒಳಗೆ ಮತ್ತೆ ಸಬ್ಸ್ಕ್ರಿಪ್ಷನ್ ಬಗ್ಗೆ ಮತ್ತೆ ಅಡ್ಜಸ್ಟ್ಮೆಂಟ್ಗಳನ್ನ ನೋಡ್ಕೊಂಡ, ಬ್ಯಾಲೆನ್ಸ್ ಶೀಟ್ ಒಳಗೆ ನೋಡ್ಕೊಂಡ, RP ಅಕೌಂಟ್ ಒಳಗೆ ಕೂಡಿಸ್ಕೊಟ್ಟಾನೋ ಒಡೆದು ಕೊಟ್ಟಾನೋ ಅವನ್ನೆಲ್ಲ ನೋಡ್ಕೊಂಡು ಕಿಸಿಂದ ಏನ್ ಮಾಡ್ತಿದ್ರಿ ನೆಕ್ಸ್ಟ್ ಕ್ಲಾಸ್ ಒಳಗೆ ನಾನು ಹೇಳಿ, ಅದರ ನಂತರ ನಾನು ಕೆಲವೊಂದಿಷ್ಟ ಏನ್ ಮಾಡ್ತೇನೆ ಇಂಪಾರ್ಟೆಂಟ್ ಡೆಫಿನಿಷನ್ಸ್ಗಳು ಅದಾವು ಅವನು ಕೂಡ ಚರ್ಚೆ ಮಾಡ್ತೀನಿ. ಅದರ ಜೊತೆಗೆ ನಂದೇ ಆದಂತ ಒಂದು 2006ರಿಂದ
ಕ್ವಶನ್ ಪೇಪರ್ ಬ್ಯಾಂಕ್ ಐತಿ ಅದನ್ನು ಕೂಡ ನಾನು ಚರ್ಚೆ ಮಾಡ್ತೀನಿ, ಕ್ವಶನ್ ಪೇಪರ್ ಚರ್ಚೆ ಮಾಡ್ತೀನಿ. ಅಂದ್ರೆ ಇನ್ನೂ ನಂದ ಥಿಯರಿ ಇನ್ನೂ ಹೋಗ್ತೈತಿ ಸ್ವಲ್ಪ, ಯಾಕಂತಂದ್ರೆ ಇನ್ನೂ ಅಡ್ಜಸ್ಟ್ಮೆಂಟ್ ಅದಾವು ಕೆಲವೊಂದು ಇಂಪಾರ್ಟೆಂಟ್, ಅವನು ಚರ್ಚೆ ಮಾಡ್ತಾ ನಾನು ಏನು ಮಾಡ್ತೀನಿ ಮುಂದಿನ ಕ್ಲಾಸ್ನ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.